Hello everyone, I am Santosh. Today we are going to discuss the next part in C programming, that is all about types of constants. In the last video we have discussed what is a constant. Constant andre ಏನು ಅಂತ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ತಿಳ್ಕೊಂಡಿದ್ವಿ. ಈಗ types of constant ಬಗ್ಗೆ ತಿಳ್ಕೊಳ್ಳೋಣ. Okay, and there are two types basically. One of them is numeric constants and another one is non-numeric constants. And numeric constants ಅಲ್ಲಿ we have integer constants. First let us discuss what is an integer constant. Integer constant means it is a whole number. Integer ಅಂದ್ರೆ ಅದು ಒಂದು complete number. It is a whole number without a decimal point. Without a decimal point ಅಂದ್ರೆ ಅದು fraction value ಅಲ್ಲ. There will not be a decimal point. It is a complete whole number. ಅದಕ್ಕೆ ನಾವೇನಂತೀವಿ integer constant ಅಂತ ಕರಿತೀವಿ. For example, we have numbers like this. 10 is a integer constant. 0 is a integer constant. 999 I am writing, it is a integer constant. Minus 8 is a integer constant. It can be negative or positive. Any number which is a complete number is a integer constant. Gotaita, which doesn't have the decimal point. And we have another constant called floating point constant. Numerically, another constant type is floating point constant, which means real constant. ಅದಕ್ಕೆ ನಾವೇನಂತೀವಿ ರಿಯಲ್ ಕಾನ್ಸ್ಟಂಟ್ ಅಂತಾನು ಕರಿತೀವಿ. ಹಂಗಂದ್ರೆ ಇದೇನು, ಇಟ್ ಈಸ್ ಎ ನಂಬರ್. ಇಟ್ ಈಸ್ ಎ ನಂಬರ್ ವಿತ್ ಡೆಸಿಮಲ್ ಪಾಯಿಂಟ್. ವಿತ್ ಡೆಸಿಮಲ್ ಪಾಯಿಂಟ್. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಫ್ರಾಕ್ಷನ್. ಅದಕ್ಕೆ ನಾವು ಫ್ರಾಕ್ಷನ್ಸ್ ಅಂತಾನು ಹೇಳ್ತೀವಿ. ಫಾರ್ ಎಕ್ಸಾಂಪಲ್ 2.5 is a floating point value, floating point constant. 0.0 is a floating point constant. Minus 8.6 I am writing, it is a floating point constant. 15.888 it is what? A floating point constant. ಅರ್ಥ ಆಯ್ತಾ? ಫ್ಲೋಟಿಂಗ್ ಪಾಯಿಂಟ್ ಅಂದ್ರೆ ಡೆಸಿಮಲ್ ಪಾಯಿಂಟ್ ಇರುವಂತ ವ್ಯಾಲ್ಯೂಸ್ means fractions. Why they are needed? Floating point value ಇಂದ ನಮಗೆ ಏನ್ ಸಿಗುತ್ತೆ? accuracy ಸಿಗುತ್ತೆ. ಫಾರ್ ಎಕ್ಸಾಂಪಲ್ ನಾವು ರಿಸಲ್ಟ್ಸ್ ಕೇಳ್ತಾ ಇರ್ತೀವಿ ಸ್ಟೂಡೆಂಟ್ಸ್ ಹತ್ರ. ಅವ್ರು ಏನ್ ಹೇಳ್ತಾರೆ, ಅವ್ರದ್ದು ಆಕ್ಚುಲಿ 89.97 ಆದ್ರೂ ಕೂಡ ದೇ ವಿಲ್ say it as 90%, and 90 is not accurate. This is accurate result. Floating point constants ಯಾಕೆ ಬೇಕಂದ್ರೆ ನಮಗೆ accuracy ಸಲುವಾಗಿ ನಾವು ಇದನ್ನ ಯೂಸ್ ಮಾಡ್ಕೋಬೇಕು. ಓಕೆ, ಇನ್ ಪ್ರಾಬ್ಲಮ್ ಸಾಲ್ವಿಂಗ್ we need such kind of values. ಗೊತ್ತಾಯ್ತಾ? This is all about numeric constants. And non-numeric constants means non-numeric constants indicate the values or data other than numbers. Numbers ಬಿಟ್ಟು ಬೇರೆ ಡೇಟಾ ಇದ್ರೆ ಅದಕ್ಕೆ ನಾವೇನಂತೀವಿ ನಾನ್ ನ್ಯೂಮರಿಕ್ ಕಾನ್ಸ್ಟಂಟ್ಸ್ ಅಂತ ಕರಿತೀವಿ. ದೀಸ್ ಆರ್ ದಿ ಕಾನ್ಸ್ಟಂಟ್ಸ್ ವಿಚ್ ರಿಪ್ರೆಸೆಂಟ್ ಅದರ್ ದ್ಯಾನ್ ದಿ ನಂಬರ್ಸ್. ಓಕೆ, ನಂಬರ್ಸ್ ಬಿಟ್ಟು ಬೇರೆ ಎಲ್ಲ ಕ್ಯಾರೆಕ್ಟರ್ಸ್ ಗಳಿಗೆ ನಾವೇನಂತೀವಿ ನಾನ್ ನ್ಯೂಮರಿಕ್ ಕಾನ್ಸ್ಟಂಟ್ಸ್ ಅಥವಾ ಕ್ಯಾರೆಕ್ಟರ್ ಕಾನ್ಸ್ಟಂಟ್ಸ್ ಅಂತ ಕರಿತೀವಿ. ನಾನ್ ನ್ಯೂಮರಿಕ್ ಅಲ್ಲಿ ವಾಟ್ ವಿ ಆರ್ ಗೋಯಿಂಗ್ ಟು ಲರ್ನ್? ಕ್ಯಾರೆಕ್ಟರ್ ಕಾನ್ಸ್ಟಂಟ್ಸ್. ಕ್ಯಾರೆಕ್ಟರ್ ಕಾನ್ಸ್ಟಂಟ್ಸ್ ಅಂದ್ರೆ ಇನ್ ಸಿ ಪ್ರೋಗ್ರಾಮ್ if we want to indicate a single character, ಅವಾಗ ನಾವೇನ್ ಯೂಸ್ ಮಾಡ್ಬೇಕಾಗುತ್ತೆ? ಕ್ಯಾರೆಕ್ಟರ್ ಕಾನ್ಸ್ಟಂಟ್ ಯೂಸ್ ಮಾಡಬೇಕು. ಕ್ಯಾರೆಕ್ಟರ್ ಕಾನ್ಸ್ಟಂಟ್ ಅಂದ್ರೆ ಏನು? ಇಟ್ ಈಸ್ ಎ ಸಿಂಗಲ್ ಕ್ಯಾರೆಕ್ಟರ್. ಇಟ್ ಈಸ್ ಎ ಸಿಂಗಲ್ ಕ್ಯಾರೆಕ್ಟರ್ which is enclosed within
enclosed within single quotes. ಸಿ ನಲ್ಲಿ ನಾವು ಇದು ಕ್ಯಾರೆಕ್ಟರ್ ಅಂತ ಹೇಳಕ್ಕೆ ಅದನ್ನ ಹೇಗೆ ಇಂಡಿಕೇಟ್ ಮಾಡ್ತೀವಿ, ಅದರಿಂದ ಮಷಿನ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಅದನ್ನ ನಾವು ಹೇಗೆ ಇಂಡಿಕೇಟ್ ಮಾಡ್ತೀವಿ, ಸಿಂಗಲ್ ಕ್ಯಾರೆಕ್ಟರ್ ಅನ್ನ ಸಿಂಗಲ್ ಕೋಟ್ ಅಲ್ಲಿ ಬರಿತೀವಿ. ಇಟ್ ಈಸ್ ಎ ಸಿಂಗಲ್ ಕ್ಯಾರೆಕ್ಟರ್ ವಿದಿನ್ ಸಿಂಗಲ್ ಕೋಟ್. ಸಿ ಐ ಆಮ್ ರೈಟಿಂಗ್ 8. 8 ಈಸ್ ಎ ಕ್ಯಾರೆಕ್ಟರ್. ನಾವು ಇಟ್ ಈಸ್ ನಾಟ್ ಎ ವ್ಯಾಲ್ಯೂ. ಈಗ ಅದು ವ್ಯಾಲ್ಯೂ ಆಗೋದಿಲ್ಲ, ಕ್ಯಾರೆಕ್ಟರ್ ಆಗುತ್ತೆ. ವಿಲ್ ಡಿಸ್ಕಸ್ ವಾಟ್ ಈಸ್ ದ ಡಿಫರೆನ್ಸ್ ಅಂತ ನಾವೀಗ ತಿಳ್ಕೊಳ್ತಾ ಹೋಗೋಣ. ಫಾರ್ ಎಕ್ಸಾಂಪಲ್, ನಿಮ್ ಮನೆಯಲ್ಲಿ ಡ್ರಾವರ್ಸ್ ಇದೆ ಅಂತ ತಿಳ್ಕೊಳ್ಳೋಣ. ಅಲ್ಲಿ 5 ಡ್ರಾವರ್ಸ್ ಇದ್ರೆ ನಾ ಡ್ರಾವರ್ಸ್ ಮೇಲೆ ಸಿಂಬಾಲ್, ಇದು ಫಸ್ಟ್ ಡ್ರಾವರ್, ಇದು ಸೆಕೆಂಡ್ ಡ್ರಾವರ್ ಅಂತ ಇಂಡಿಕೇಟ್ ಮಾಡಕ್ಕೆ ಮೇಲೆ ಸ್ಟಿಕ್ಕರ್ ಹಾಕ್ತಾ ಇರ್ತೀನಿ. ಅದೆಲ್ಲ ಏನು, ಇಟ್ ಈಸ್ ಜಸ್ಟ್ ಎ ಕ್ಯಾರೆಕ್ಟರ್. ಅದನ್ನ ನಾವು ಬೇರೆ ಯಾವುದೇ ಕ್ಯಾಲ್ಕುಲೇಷನ್ಗೋಸ್ಕರ ಯೂಸ್ ಮಾಡೋದಿಲ್ಲ. ಬಟ್ ನಾವು ಯಾವುದೇ ಒಂದು ವ್ಯಾಲ್ಯೂ, ಒಂದು ಸಿಂಗಲ್ ನಂಬರ್ ಅನ್ನ ವ್ಯಾಲ್ಯೂ ಆಗಿ ಕನ್ಸಿಡರ್ ಮಾಡ್ಬೇಕಂದ್ರೆ ಅದರಿಂದ ಮುಂದೆ ಏನಾದ್ರೂ ಕ್ಯಾಲ್ಕುಲೇಷನ್ ಆಗ್ತಾ ಇರಬೇಕು. ಫಾರ್ ಎಕ್ಸಾಂಪಲ್, ದೇರ್ ಆರ್ 5 ಸ್ಟೂಡೆಂಟ್ಸ್ ಇನ್ ದಿ ಕಾಲೇಜ್. ಆ 5 ಅನ್ನೋದು ನಾನು ತಗೊಂಡು ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟಿದ್ದಾರೆ ಅಂತ ಕೌಂಟ್ ಮಾಡಿ ಆಮೇಲೆ ಅದನ್ನ ನೆಕ್ಸ್ಟ್ ಪ್ರೊಸೆಸ್ಗೆ ಯೂಸ್ ಮಾಡ್ಕೋತಿರ್ತೀನಿ. ದಟ್ಸ್ ವೈ ಇಟ್ ಈಸ್ ಎ ವ್ಯಾಲ್ಯೂ. ಅರ್ಥ ಆಗ್ತಾ ಇದೆ ಅಲ್ಲ? ಕ್ಯಾರೆಕ್ಟರ್ ಕಾನ್ಸ್ಟಂಟ್ ಮೀನ್ಸ್ ಇಟ್ ಈಸ್ ಎ ಸಿಂಗಲ್ ಕ್ಯಾರೆಕ್ಟರ್ ಎನ್ಕ್ಲೋಸ್ಡ್ ವಿದಿನ್ ಸಿಂಗಲ್ ಕೋಟ್ಸ್. ಇಲ್ಲಿ ನೋಡಿ, ನಾನು ವ್ಯಾಲ್ಯೂ ಕೂಡ ಇಟ್ ಈಸ್ ಜಸ್ಟ್ ಎ ಕ್ಯಾರೆಕ್ಟರ್. ಈಗ 8 ಅನ್ನೋದು ಜಸ್ಟ್ ಎ ಕ್ಯಾರೆಕ್ಟರ್, ಇಟ್ ಈಸ್ ನಾಟ್ ಎ ವ್ಯಾಲ್ಯೂ. ಇಟ್ ಕ್ಯಾನಾಟ್ ಬಿ ಕನ್ಸಿಡರ್ ಫಾರ್ ಎನಿ ಕ್ಯಾಲ್ಕುಲೇಷನ್ ಪರ್ಪಸ್ಗೆ ನಾವು ಇದನ್ನ ಯೂಸ್ ಮಾಡಕ್ ಆಗಲ್ಲ. ಇಟ್ ಈಸ್ ಜಸ್ಟ್ ಎ ಕ್ಯಾರೆಕ್ಟರ್, ಇಟ್ ಈಸ್ ನಾಟ್ ಎ ವ್ಯಾಲ್ಯೂ. ಬರೀ ನೀವು 8 ಅಂತ ಬರೆದ್ರೆ ವಾಟ್ ಇಟ್ ಈಸ್, 8 is a value, means it can be considered for some calculations. ಅದೇ 8 ಅನ್ನ ಈ ತರ ಬರೆದ್ರೆ it is just a character which can be used to indicate some, it is just like acts as the symbol. ಅದು ಸಿಂಬಾಲ್ ತರ ಆಕ್ಟ್ ಆಗುತ್ತೆ. ಇಟ್ ಕ್ಯಾನಾಟ್ ಬಿ ಕನ್ಸಿಡರ್ಡ್ ಆಸ್ ಎ ವ್ಯಾಲ್ಯೂ. ಅರ್ಥ ಆಗ್ತಾ ಇದೆ ಅಲ್ಲ? ಓಕೆ, ನೆಕ್ಸ್ಟ್ let us discuss the next constant, that is string constant. String constant means it is the set of character. It is a set of characters enclosed within double quotes. ಇಲ್ಲಿ ಒಂದೇ ಸಿಂಗಲ್ ಕ್ಯಾರೆಕ್ಟರ್ ಇದ್ರೆ ಅದನ್ನ ನಾವು ಕ್ಯಾರೆಕ್ಟರ್ ಕಾನ್ಸ್ಟಂಟ್ ಅಂತ ಹೇಳ್ತೀವಿ. ಅದು ಜಸ್ಟ್ ಎ ಕ್ಯಾರೆಕ್ಟರ್ ಅಂತ ಹೇಳಕ್ಕೆ ಸಿಂಗಲ್ ಕೋಟ್ ಅಲ್ಲಿ ಬರಿತೀವಿ. ಓಕೆ, ಈಗ ಅದು ಸೆಟ್ ಆಫ್ ಕ್ಯಾರೆಕ್ಟರ್ಸ್ ಆಗಿದ್ರೆ ಅದಕ್ಕೆ ನಾವು ಏನಂತ ಕರಿತೀವಿ, ಸ್ಟ್ರಿಂಗ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಐ ಆಮ್ ರೈಟಿಂಗ್ ಮೈ ನೇಮ್ ಸಂತೋಷ್. ಇಟ್ ಈಸ್ ವಾಟ್, ಸೆಟ್ ಆಫ್ ಕ್ಯಾರೆಕ್ಟರ್. ನೀವು ಕಂಪೈಲರ್ಗೆ ಅಕ್ಷರಗಳನ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ ಅಂತ ಹೇಳೋರಿದ್ರಂದ್ರೆ, ಸೆಟ್ ಆಫ್ ಕ್ಯಾರೆಕ್ಟರ್ಸ್ ಯೂಸ್ ಮಾಡ್ತಾ ಇದ್ದೀನಿ ಅಂತ ನೀವು ಹೇಳೋರಿದ್ರೆ ಅವಾಗ ಸ್ಟ್ರಿಂಗ್ಸ್ ಅನ್ನ ಯೂಸ್ ಮಾಡ್ಕೋಬೇಕು. ಅದು ಸ್ಟ್ರಿಂಗ್ ಅಂತ ತಿಳ್ಕೊಳಕ್ಕೆ ಡಬಲ್ ಕೋಟ್ ಅಲ್ಲಿ ಅದನ್ನ ಇಂಡಿಕೇಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಸಂತೋಷ್ at 1 2 3 ಅಂತ ನಾನು ಬರೀತೀನಿ. ವಾಟ್ ಇಟ್ ಈಸ್, it is just a set of characters enclosed within double quotes. ಅಂದ್ರೆ ಅದು string. I will write 1 2 3. ಇವೆಲ್ಲ set of characters. It is not a value. ಅದು ಈಗ ವ್ಯಾಲ್ಯೂ ಆಗಿಲ್ಲ, ಅದು ಜಸ್ಟ್ 1 2 3. ಫಾರ್ ಎಕ್ಸಾಂಪಲ್, ನಿಮ್ದು ಹೌಸ್ ನಂಬರ್ ಅಂತ ಅಡ್ರೆಸ್ ನೀವು ಹಾಕ್ತಾ ಇರ್ತೀರಿ. ಆ ಅಡ್ರೆಸ್ ಹೌಸ್ ನಂಬರ್ 1 2 3 ಅಂತ ಬರೆದ್ರೆ ಅದು ನಾಟ್ ಎ ವ್ಯಾಲ್ಯೂ. ಇಟ್ ಈಸ್ ಜಸ್ಟ್ ಸೆಟ್ ಆಫ್ ಕ್ಯಾರೆಕ್ಟರ್ಸ್. ನೀವು ಸೆಟ್ ಆಫ್ ಕ್ಯಾರೆಕ್ಟರ್ಸ್ ಅನ್ನ ಬರಿತಾ ಇರ್ತೀರಿ. ಫಾರ್ ಎಕ್ಸಾಂಪಲ್, ಯುವರ್ ರಿಜಿಸ್ಟರ್ ನಂಬರ್ ಇನ್ಕ್ಲೂಡ್ಸ್ ವ್ಯಾಲ್ಯೂ ಆಸ್ ವೆಲ್ ಆಸ್ ಕ್ಯಾರೆಕ್ಟರ್. ಹಂಗಂದ್ರೆ ಅದು ಓವರ್ ಆಲ್ ಇಟ್ ಈಸ್ ವಾಟ್, ಸೆಟ್ ಆಫ್ ಕ್ಯಾರೆಕ್ಟರ್ಸ್ ಅಂತ ಕರಿತೀವಿ. ದಟ್ ಈಸ್ ವಾಟ್, ಇಟ್ ಈಸ್ ಎ ಜಸ್ಟ್ ಎ ಸ್ಟ್ರಿಂಗ್. ಫಾರ್ ಎಕ್ಸಾಂಪಲ್, ನೀವು
ಪಾಸ್ವರ್ಡ್ ಅನ್ನ ಹಾಕಿರ್ತೀರಿ, ಲೈಕ್ ಸಂತೋಷ at 123 ಇದೊಂದು ಪಾಸ್ವರ್ಡ್ ಆಗಿರ್ಬೋದು. ಪಾಸ್ವರ್ಡ್ಗಳು ಏನಿರ್ತವೆ, ಸೆಟ್ ಆಫ್ ಕ್ಯಾರೆಕ್ಟರ್ಸ್, ದೇ ಆರ್ ನಾಟ್ ವ್ಯಾಲ್ಯೂಸ್. ಸೆಟ್ ಆಫ್ ಕ್ಯಾರೆಕ್ಟರ್ಸ್ ಅಂದ್ರೆ ದೇ ಮೇ ಇನ್ಕ್ಲೂಡ್ ವ್ಯಾಲ್ಯೂಸ್, ಕ್ಯಾರೆಕ್ಟರ್ಸ್ ಎಲ್ಲ ಮಿಕ್ಸ್ಡ್ ಮೋಡ್ ಡೇಟಾ ಏನಿರುತ್ತೆ ಅದಕ್ಕೆ ನಾವೇನಂತ ಕರಿತೀವಿ, ಸ್ಟ್ರಿಂಗ್ ಅಂತ ಕರಿತೀವಿ. ಅದನ್ನ ನಾವು ಸೆಪರೇಟ್ ಆಗಿ ವ್ಯಾಲ್ಯೂ ಅಂತ ಹೇಳಕ್ಕಾಗಲ್ಲ. ಅರ್ಥ ಆಯ್ತಾ? ಲೆಟ್ ಅಸ್ ನೋ ಹೌ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್ ವಿತ್ ಸಮ್ ಎಕ್ಸಾಂಪಲ್ಸ್. ನಾನು ಇಲ್ಲಿ ಎಕ್ಸಾಂಪಲ್ ಬರಿತೀನಿ, ಅದು ಯಾವ ಟೈಪ್ ಆಫ್ ಕಾನ್ಸ್ಟಂಟ್ ಅಂತ ನೋಡೋಣ. 88 ಅಂತ ಬರಿತೀನಿ. ಇಟ್ ಈಸ್ ವಾಟ್? ಇಟ್ ಈಸ್ ಇಂಟೀಜರ್ ಕಾನ್ಸ್ಟಂಟ್. ಓಕೆ, then I will write 2.5. It is what? Floating point constant. I will write the name as Amit. It is what? Set of characters. ನಾವು ಇದೇ ಇಷ್ಟೇ ಬರೋದು ಬಿಡೋಕ್ಕಾಗಲ್ಲ, ಅದನ್ನ ಏನ್ ಮಾಡಬೇಕು, ಡಬಲ್ ಕೋಟ್ ಅಲ್ಲಿ ಬರಿಬೇಕು. So that it is easy for the compiler to understand it is just a set of characters. Next we can write like this. 7 ಅಂತ ಬರಿತೀನಿ. 7 is just a symbol now. It is just a character which cannot be used for calculation purpose. Okay, ನೀವು ನಾರ್ಮಲ್ ಆಗಿ ವ್ಯಾಲ್ಯೂ ಅಂತ ಹೇಳೋರಿದ್ರೆ ಗೋ ಫಾರ್ ದಿಸ್ 7. ಅಂಡರ್ಸ್ಟ್ಯಾಂಡಿಂಗ್? ಇದೆಲ್ಲ ಟೈಪ್ ಅನ್ನ ನಾವು ಮುಂದೆ ಪ್ರೋಗ್ರಾಮ್ ಅಲ್ಲಿ ಯೂಸ್ ಮಾಡ್ತಾ ಹೋಗ್ತೀವಿ, ಅವಾಗ ನಿಮ್ಗೂ ಇನ್ನೂ ಈಸಿಯಾಗಿ ಇದು ಅರ್ಥ ಆಗುತ್ತೆ. ಓಕೆ, ಅಂಡರ್ಸ್ಟುಡ್? ಥ್ಯಾಂಕ್ ಯು.